144 ಕಟ್ಟಿ ಹಾಕ್ಬಿಡ್ತೀನಿ. ಹಾಕ್ಬೇಡಿ ನೀವು. ಈ ತರ ಹಾಕ್ಬೇಡಿ, ಇವಾಗ ಹಾಕ್ಬೇಡಿ. ಸೆಕ್ಷನ್ 144 ಕಟ್ಟಿ ಹಾಕ್ಬಿಡ್ತೀನಿ. ಹಾಕ್ಬೇಡಿ ನೀವು. ಈ ತರ ಹಾಕ್ಬೇಡಿ, ಇವಾಗ ಹಾಕ್ಬೇಡಿ. ಜಾಸ್ತಿ ಮಾತಾಡಬೇಡಿ, 144 ಒಳಗಡೆ ಹಾಕಿ ಬಿಡ್ತೀನಿ. ಸೆಕ್ಷನ್ 144 ಕಟ್ಟಿ ಹಾಕ್ಬಿಡ್ತೀನಿ. ಹಾಕ್ಬೇಡಿ ನೀವು. ಈ ತರ ಹಾಕ್ಬೇಡಿ, ಇವಾಗ ಹಾಕ್ಬೇಡಿ. ಇದೇನಿದು 144 ಸೆಕ್ಷನ್ ಅಂತ ಹೇಳ್ತಿದ್ದಾರೆ? ಹೌದು ವೀಕ್ಷಕರೇ, ಇದು ಕಂಡು ಬಂದಿದ್ದು ಸಿಡ್ಲಘಟ್ಟ ತಾಲೂಕಿನ ಹೊಸ ದಂಡಾಧಿಕಾರಿ ಗಗನ ಸಿಂಧು ಸಾರ್ವಜನಿಕರ ಮೇಲೆ ತನ್ನ ಪವರ್ ಬಳಸಿ ಆಡ್ತಿರುವ ಮಾತುಗಳು. ಸಾರ್ವಜನಿಕರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಅವರ ಹತ್ರ ಪರಿಪರಿಯಾಗಿ ಕೇಳ್ತಿದ್ರೆ, ನಾನು ಕೆಲಸಕ್ಕೆ ಅಡ್ಡಿಪಡಿಸ್ತಿದ್ದೀರಿ, ನಿಮ್ಮ ಮೇಲೆ 144 ಸೆಕ್ಷನ್ ಹಾಕಿ ಒಳಗಡೆ ಕಳಿಸಿಬಿಡ್ತೀನಿ ಅಂತ ಪೊಲೀಸ್ ಭಾಷೆಯಲ್ಲಿ ಸಾರ್ವಜನಿಕರಿಗೆ ಬೆದರಿಕೆ ಹಾಕ್ತಿದ್ದಾರೆ. ಹಾಕ್ಬೇಡಿ ನೀವು. ಈ ತರ ಹಾಕ್ಬೇಡಿ, ಇವಾಗ ಹಾಕ್ಬೇಡಿ. ನಿಮ್ಮೆಲ್ಲ ಗಲಾಟೆ ಮಾಡ್ತಾ ಇಲ್ಲ ಮೇಡಮ್, ಯಾರ ಮೇಲೆ ಏನು ಮಾಡ್ತಾ ಇಲ್ಲ ಮೇಡಮ್, ಮಾಡ್ತಾ ಇಲ್ಲ ಮೇಡಮ್. 147 ಫೋನ್ ಮಾಡಿ ಮೇಡಮ್, ನೀವು ಮಾಡ್ಕೊಡಿ ಮೇಡಮ್, ನಮಗೆ ಕರ್ತೀನಿ. ಸರಿ ಹೋಗಿ ಆಯ್ತು ಸರ್ ಹೋಗಿ. ನಾವೇನು ಅಡ್ಡಿ ಪಡಿಸ್ತಾ ಇಲ್ಲ, ಕೆಲ್ಸಕ್ಕೆ ಏನು ಅಡ್ಡಿ ಪಡಿಸ್ತಾ ಇಲ್ಲ. ಕೆಲಸ ಮಾಡ್ಕೊಳ್ರಿ, ಕೆಲ್ಸಕ್ಕೆ ಅಡ್ಡಿ ಪಡಿಸ್ತಾ ಇಲ್ಲ. ನೀವು ಒಂದ್ ಕರ್ಸಾರದು ಎಮ್ಮನು ಮೇಡಮ್ನ సెక్షన్ చెప్పి నిడి పోలీసు వాళ్ళని పిలిపించి ఎస్పీనా అమ్మ ఆయన చేత అధికారం ఉంది కదా, అధికారం పోలీసు వాళ్ళని పిలుస్తుంది, అందరినీ పిలుస్తుంది. ಹಾಗಾದ್ರೆ ಇವರು ಏರಿರುವ ಗದ್ದಿಗೆ ಆದ್ರೂ ಯಾವುದು? ಅದು ಸಾರ್ವಜನಿಕ ಹುದ್ದೆ, ತಹಸೀಲ್ದಾರ್ ಅಥವಾ ದಂಡಾಧಿಕಾರಿಗಳ ಹುದ್ದೆ. ಕಂದಾಯ ಇಲಾಖೆಯಲ್ಲಿ ಇದೇ ನೋಡು ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿ ಮತ್ತು ಗೋಳು. ದಂಡಾಧಿಕಾರಿಗಳ ಭೇಟಿಗೆ ಸಾರ್ವಜನಿಕರ ದಂಡು ಸುಮಾರು 2-3 ಗಂಟೆಗಳಿಂದ ಕಾದು ಕಾಲು ನೋವು ತರಿಸಿಕೊಳ್ತಿರುವ ಸಾರ್ವಜನಿಕರ ಪರಿಸ್ಥಿತಿ ಒಮ್ಮೆ ನೋಡಿ. ಏನಕ್ಕೆ ಕಾದಿರೋದು? ಏನು ಕೆಲಸಕ್ಕೆ? ಹಾಂ, ಎಷ್ಟು ಅವರಿಂದ ಕಾಯ್ತಾ ಇದ್ದೀವಿ? 1 ಅವರ್ ಮೇಲೆ ಆಯಿತು. ಬನ್ನಿ ಸರ್, ಮಾತು ಬರಲ್ಲ. ನಾನು 2 ವರ್ಷ ಅಪ್ಪಿ ಸಮಸ್ಯೆ ತೀರೇ ಇಲ್ಲ ನೋಡಿ ಸರ್, ಕೆಲಸ ಈ ಅಪ್ಪ ಸಮಸ್ಯೆ ಇದುವರೆಗೂ ತೀರೇ ಇಲ್ಲ ಸರ್. ನಾನೇ ಕಣ್ಣಾರ ಐವತ್ತು ಸೈತೆ ಸರ್ ಅಪ್ಪ ನೋಡಿ ಸರ್, ಇನ್ನೂ ಸಮಸ್ಯೆ ಇದೆ ಸರ್, ಅರ್ಥ ಮಾಡಿದ್ದೀನಿ. ಹೌದು, ಇಲ್ಲೇ ನಾವು ಕಡಲೆ ಬೀಜ ತಿನ್ನಕ್ಕೆ ಬಂದಿಲ್ಲ, ಬದಲಾಗಿ ಹೈಯರ್ ಆಫೀಸರ್ಗಳ ಜೊತೆ ಮೀಟಿಂಗ್ನಲ್ಲಿ ಇದ್ವಿ. ಇದು ದಂಡಾಧಿಕಾರಿಗಳ ಸಾರ್ವಜನಿಕರಿಗೆ ನೀಡೋ ಉತ್ತರಗಳು. ಜನ ಜಾಸ್ತಿ ಇದ್ರಲ್ಲ ಮೇಡಮ್, ಒಟ್ಟಿಗೆ ಮೇಡಮ್, ಅಟ್ಲೀಸ್ಟ್ ಸಾರ್ವಜನಿಕರಿಗೆ ಇನ್ಫಾರ್ಮ್ ಮಾಡಬೇಕು ಮೇಡಮ್. 2 ಅವರ್ಸ್ 3 ಅವರ್ಸ್ ಅವರನ್ನು ಹೊರಗಡೆ ಕಾಯಿಸೋದಕ್ಕೆ ಮಾಧ್ಯಮದವರು ಮೇಡಮ್, ಮಾಧ್ಯಮದವರು 2 ಅವರ್ಸ್ 3 ಅವರ್ಸ್ ಮತ್ತೆ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ತುಂಬಾ ಜನ ಯಾರು ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿ. ಆಚೆ ಬಂದು ನಾನು ಮೀಟಿಂಗ್ ಇದೆ ವೇಟ್ ಮಾಡಿ ಅಂತ ಪಬ್ಲಿಕ್ ಹೇಳಿದಿನ ಇಲ್ವಾ? ಬಟ್ ಕೆಲವರು ಹೇಳ್ತಾ ಇದ್ದಾರೆ ನಾನು ಪಬ್ಲಿಕ್ ಗೆ ನಾನು ಇನ್ಫಾರ್ಮ್ ಮಾಡಿದೀನಿ, ಇಲ್ಲೇ ಪಬ್ಲಿಕ್ ಇದ್ದಾರೆ, ಕೇಳಿ ಒಂದ್ಸಲ ಬಿ ಇನ್ಫಾರ್ಮ್ಡ್ ಬಿಫೋರ್ ಮೇಕಿಂಗ್ ಸಚ್ ವಿಡಿಯೋಸ್ ಅಂಡ್ ಡು ನಾಟ್ ಸ್ಪ್ರೆಡ್ ಫಾಲ್ಸ್ ಇನ್ಫಾರ್ಮೇಷನ್. ಅಟ್ಲೀಸ್ಟ್ ಅವ್ರು ಕೂತ್ಕೊಳ್ಳೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ಆಯ್ತು, ಐ ನೋ ದಟ್. ಒಂದು ಪಬ್ಲಿಕ್ ಆಫೀಸಸ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಿದೆ, ಚೇರ್ಸ್ ಹಾಕಿದ್ರೆ ಅದು ಅನ್ಟುವರ್ಡ್ ಇನ್ಸಿಡೆಂಟ್ಸ್ ಆಗಿ ಬೇರೆಯವರೆಲ್ಲ ಕೂತ್ಕೋತಾರೆ. ದಟ್ ಇಸ್ ದ ರೀಸನ್ ಯಾರು ಐ ಕನ್ಸಿಡರ್ ದಟ್. ಅದ್ರ ಬಗ್ಗೆ ನನ್ಗೆ ಗಮನದಲ್ಲಿದೆ, ಮತ್ತೆ ಏನಾದ್ರೆ ಮಾಡಿದೀವಿ. ಸೊ ನೀವೇನು ನೋಡಿದ್ರೆ ಹಂಗೆ ಕೂರಿಸಿದೀರಾ ಅಂತ ಹೇಳೋದು ದಟ್ ಇಸ್ ವೆರಿ ಆಬ್ವಿಯಸ್. ತುಂಬಾ ಜನ ಇಲ್ಲಿ ಬೈಟ್ ಕೊಟ್ಟಿದ್ದಾರೆ ನಮಗೆ, ಅವ್ರ ಮಾಹಿತಿ ಕೊಟ್ಟಿರೋದು ಅವರೇ ಸಿಡ್ಲಘಟ್ಟ ತಾಲೂಕು ತಹಸೀಲ್ದಾರ್ ಗಗನ ಸಿಂಧು. ತಾಲೂಕು ಕಚೇರಿಯ ಸುತ್ತ ಅಲೆದಾಟ ಮಾಡ್ತಿರುವ ಸಾರ್ವಜನಿಕರು ಆದರೂ ಕೆಲಸ ಆಗದೆ ನಿರಾಶಾದಾಯಕವಾಗಿ ಸಂಜೆ ಮನೆ ತಿರುಗುವಂತಹ ಪರಿಸ್ಥಿತಿ ದಿನಾಲು ಎದುರಾಗ್ತಾ ಇದೆ. ಈ ವ್ಯವಸ್ಥೆ ಅದೇನು ಹೇಳ್ತಾರಲ್ಲ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಎಂಬ ಹಾಗೆ ಸರ್ಕಾರದ ಕಂದಾಯ ಅಧಿಕಾರಿಗಳು ತಮ್ಮ ಚಿತ್ರಗುಪ್ತನ ಲೆಕ್ಕಾಚಾರದಂತೆ ಅದೊಂದು ಕಿರಿಕಿರಿ ಇದೊಂದು ಕಿರಿಕಿರಿ ಎಂಬಂತೆ ಸಾರ್ವಜನಿಕರ ಕೆಲಸ ವಿಳಂಬ ಧೋರಣೆಯನ್ನು ಮಾಡ್ತಾರೆ. ಅದ್ಯಾಕೋ ಈ ಇಲಾಖೆನೇ ಹೀಗೇನಾ? ನೋಡಿ ಸರ್, ಇದರಲ್ಲಿ ಸಿಲ್ಸೇನ್ ಇದೆ, ಇದರಲ್ಲಿ ಸಿಲ್ಸೇನ್ ಇದೆ, ಇದರಲ್ಲಿ ಸಿಗ್ನೇಚರ್ ಇದೆ. ಈ 3ರಲ್ಲಿ ಸಿಲ್ಸೇನ್ ಇಲ್ಲಂತೆ, ಇಲ್ಲಿ ಎಸ್ಕೊಂಡಿದ್ದಾರಂತೆ, ರಿಜೆಕ್ಟ್ ಮಾಡಿದ್ದಾರಂತೆ ಕೋರ್ಟಲ್ಲಿ. ಇದು ಕೊಟ್ಟಿರೋದು ಯಾರು?
ಈ ಥರ ಕೊಟ್ಟು ಈ ದಾಖಲಾತಿಗಳು ಕೊಟ್ಟಿರೋದು ಯಾರು? ತಾಲೂಕು ಆಫೀಸಲ್ಲಿ ತಾನೇ? ಅದು ಯಾವ ಊರು? ಏನಕ್ಕೆ ಸಂಬಂಧಪಟ್ಟಿರೋದು ಅದು? ಹಾಂ. ಎಲ್ಲದ್ರ ಮೇಲೆ ಸಿಲಿಸ್ ಏನಿದೆ ಅಂತ ಅಂತೂ ಇಂತೂ ತಹಸೀಲ್ದಾರ್ ವಿರುದ್ಧ ಬೇಸತ್ತು ಧ್ವನಿ ಎತ್ತಿದ್ರೆ ಅಲ್ಲಿಗೆ ಮುಗಿತು. ಇವರ ಕೆಲಸ ಇಲ್ಲ ಸಲ್ಲದ ಕಾನೂನನ್ನು ಸಾಯಿಸುತ್ತಾರಂತೆ. ಇದು ಇವರ ಆಡಳಿತ. ಅದೇನೇ ಇರಲಿ, ಸಾರ್ವಜನಿಕರಿಗೆ ಬಂದ ತಕ್ಷಣ ಕೈಗೆ ಸಿಕ್ಕಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕೇಳುವ ಅಧಿಕಾರಿಗಳು ಬರಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.